Question number 2 ಗೆ ಬರೋಣ. Solve 2x plus 3y equal to 11 and 2x minus 4y equal to minus 24 and hence find the value of m for which y equal to mx plus 3. ಸೊ ಇಲ್ಲಿ m ಎಲ್ಲಿಂದ ಬಂತು ಅಂತ ಅನ್ಕೋಬೇಡಿ. x ಅಂಡ್ y ನ ಫೈಂಡ್ ಔಟ್ ಮಾಡಿಬಿಟ್ಟು ಆಮೇಲೆ ಆ x ಮತ್ತೆ y ನ ವ್ಯಾಲ್ಯೂನ ಇದರಲ್ಲಿ ಹಾಕಿದಾಗ ನಿಮಗೆ ಲಾಸ್ಟ್ ಅಲ್ಲಿ m ಬರುತ್ತೆ. ಓಕೆ, ಕ್ವೆಶ್ಚನ್ ಕೇಳಿರೋದೇ m ಅನ್ನ ಫೈಂಡ್ ಔಟ್ ಮಾಡೋದಕ್ಕೆ. ಸೊ ಫಸ್ಟ್ಗೆ ನಾವು x ಅಂಡ್ y ನ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ. ಆಮೇಲೆ ಈ ಇಕ್ವೇಶನ್ ಅಲ್ಲಿ ಎಕ್ಸ್ ವೈ ವ್ಯಾಲ್ಯೂ ಹಾಕಿದ್ಮೇಲೆ m ನ ವ್ಯಾಲ್ಯೂ ಬರುತ್ತೆ. ಓಕೆ, ಇಷ್ಟೇ ಮಾಡಬೇಕಾಗಿರೋದು. ಸೊ ಫಸ್ಟ್ ಸ್ಟೆಪ್ ಇಕ್ವೇಶನ್ ನ ಬರ್ಕೊಂಡು ನೇಮಿಂಗ್ ಮಾಡ್ಕೊಂಡ್ಬಿಡೋಣ. ಓಕೆ, ಇದನ್ನ ಇಕ್ವೇಶನ್ 1 ಅನ್ನೋಣ, ಹಾಗೆ ಇದನ್ನ ಇಕ್ವೇಶನ್ 2. ಓಕೆ, ಇವಾಗ ಎಕ್ಸ್ ಹಾಗೂ ವೈ ನ ಟರ್ಮ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಇಕ್ವೇಶನ್ 1 ಅನ್ನ ಕಂಪ್ಲೀಟ್ ಆಗಿ ವೈ ಫಾರ್ಮ್ ಅಲ್ಲಿ ಮಾಡ್ಕೊಳ್ತೀನಿ. ಸೊ 2x ಪ್ಲಸ್ 3y ಈಕ್ವಲ್ ಟು 11 ಏನಿದೆಯಲ್ಲ, ಓಕೆ, ವೈ ಟರ್ಮ್ಸ್ ಅಲ್ಲಿ ಮಾಡ್ಕೊಂಡಾಗ 3y ಈಕ್ವಲ್ ಟು, ಸೊ ಈ 2x ಅನ್ನ ಆರ್ ಎಚ್ ಎಸ್ ಕಡೆಗೆ ಕಳಿಸಿದಾಗ 11 ಮೈನಸ್ 2x ಆಗುತ್ತೆ. y ಈಕ್ವಲ್ ಟು 11 ಮೈನಸ್ 2x ಡಿವೈಡೆಡ್ ಬೈ 3 ಆಯಿತು. ಓಕೆ, ಇದು 11. ಸೊ ಇವಾಗ ಕಂಪ್ಲೀಟ್ ವೈ ಟರ್ಮ್ಸ್ ಅಲ್ಲಿ ಆಯಿತು. ಇದು ಇಕ್ವೇಶನ್ ನಂಬರ್ 3 ಅಂತ. ಓಕೆ, ನೇಮಿಂಗ್ ಮಾಡೋಣ. ಸೊ ಇವಾಗ ಈ ಇಕ್ವೇಶನ್ y ನ ವ್ಯಾಲ್ಯೂನ ಇಕ್ವೇಶನ್ 2 ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ ಇಕ್ವೇಶನ್ 2 ಏನಿದೆ, 2x ಮೈನಸ್ 4y ಈಕ್ವಲ್ ಟು ಮೈನಸ್ 24. ಇದು ಇಕ್ವೇಶನ್ 2. ಸೊ ಇದರಲ್ಲಿ ನಾವು ಏನು ಮಾಡ್ತೀವಿ, y ನ ವ್ಯಾಲ್ಯೂನ ಪುಟ್ ಮಾಡ್ತೀವಿ. ಓಕೆ, 2x ಮೈನಸ್ 4, ಓಕೆ, y ನ ವ್ಯಾಲ್ಯೂ ಏನಿದೆ 11 ಮೈನಸ್ 2x ಡಿವೈಡೆಡ್ ಬೈ 3 ಇದೆ. ಸೊ ಈ ಕಡೆಗೆ ಮೈನಸ್ 24 ಇದೆ. ಓಕೆ, ಸೊ ಇವಾಗ ಬ್ರಾಕೆಟ್ ರಿಮೂವ್ ಮಾಡ್ಕೊಳ್ಳೋಕ್ಕೆ 4ನ್ನ 11 ಮೈನಸ್ 2xಗೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಓಕೆ, ಸೊ 2x 4 ಇಂಟು 11 ಮೈನಸ್ 4 ಇಂಟು 11 ಮೈನಸ್ 44 ಮೈನಸ್ 4 ಇಂಟು ಮೈನಸ್ 2x ಪ್ಲಸ್ 8x. ಮೈನಸ್ ಮೈನಸ್ ಅನ್ನ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಸೊ ಈ ಕೆಳಗಡೆ 3ಅನ್ನ ಹೀಗೆ ಇಡೋಣ. ಇದು ಇದಕ್ಕೆ ಮಾತ್ರ. ಓಕೆ, 3 ಈ ಟರ್ಮ್ಗೆ ಮಾತ್ರ. ಸೊ ಮೈನಸ್ 24 ಇಟ್ಟೆ. ಸೊ ಇವಾಗ ನೋಡಿ, 2x ನ ಕೆಳಗಡೆ ಏನೂ ಇಲ್ಲ ಅಂದರೆ 1 ಆಗಿರುತ್ತೆ. 1 ಹಾಗೂ 3ನ ಎಲ್ ಸಿ ಎಮ್ನ ತೆಗೆದಾಗ 3 ಬರುತ್ತೆ. ಸೊ ಇಲ್ಲಿ 1ಗೆ ಹಾಗಾದರೆ ನಾವು ಏನು ಮಲ್ಟಿಪ್ಲೈ ಮಾಡಬೇಕು, 3ನ ಮಲ್ಟಿಪ್ಲೈ ಮಾಡಬೇಕು. 3 ಇಂಟು 2 6x. ಸೊ ಮೈನಸ್ 44 ಪ್ಲಸ್ 8x. ಓಕೆ, ಮೈನಸ್ 24. ಸೊ ಇವಾಗ ಈ 3ಅನ್ನು ನಾನು ರೈಟ್ ಹ್ಯಾಂಡ್ಗೆ ಕಳಿಸ್ತಾ ಇದ್ದೀನಿ. ಸೊ 24 ಇಂಟು 3 72 ಆಗುತ್ತೆ. ಅದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ತಗೊಳ್ಳೋಣ. ಸೊ ಇವಾಗ 6x ಪ್ಲಸ್ 8x ಇದೆ ಅಲ್ವಾ. ಸೊ 6x ಪ್ಲಸ್ 8x ಏನಾಯಿತು, 14x ಆಗುತ್ತೆ. ಸೊ ಇಲ್ಲಿ ನಾನೇನು ಮಾಡ್ತಾ ಇದ್ದೀನಿ, x ಟರ್ಮ್ಸನ್ನ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, 14x ಹಾಗೆ ಏನು ಉಳ್ಕೊಳ್ತು, ಮೈನಸ್ 44 ಹಾಗೆ ಈ 3 ಇದ್ದದ್ದು ರೈಟ್ ಹ್ಯಾಂಡ್ಗೆ ಹೋದಾಗ ಮಲ್ಟಿಪ್ಲೈ ಆಗುತ್ತೆ ಅಲ್ವಾ. ಸೊ 24 ಇಂಟು 3 ನೆಗೆಟಿವ್ 72 ಅನ್ನ ಈ ಕಡೆಗೆ ಬರ್ಕೊಳ್ತೀವಿ. ಓಕೆ, 14x ಈ ಕಡೆಗೆ ಉಳ್ಕೊಳ್ಳುತ್ತೆ. 70 ಮೈನಸ್ 72 ಇದು ಈ ಕಡೆಗೆ ಹೋಗಿ ಪ್ಲಸ್ 44 ಆಗುತ್ತೆ. ಓಕೆ, ಸೊ 72 ನಲ್ಲಿ ಮೈನಸ್ 44 ಮಾಡಬೇಕಾಗುತ್ತೆ. ಓಕೆ, ಮೈನಸ್ ಪ್ಲಸ್ ಮೈನಸ್ ಆಗುತ್ತೆ ಆ್ಯಡ್ ಮಾಡಬೇಕಾದ್ರೆ. ಸೊ 28 ಆಯಿತು. ಓಕೆ, 72 ಮೈನಸ್ 44 28 ಆಗುತ್ತೆ ಅಲ್ವಾ. ಸೊ ಬಿಗ್ಗರ್ ನಂಬರ್ನ ಸೈನ್ ಮೈನಸ್ ಇದೆ, ನೆಗೆಟಿವ್ ಇದೆ. ಸೊ ಮೈನಸ್ 28 ಇಡ್ತಾ ಇದ್ದೀನಿ. ಎಕ್ಸ್ ಈಕ್ವಲ್ ಟು ಡೈರೆಕ್ಟ್ ಆಗಿ 14ಅನ್ನು ಕೆಳಗಡೆ ಕಳಿಸ್ಕೊಂಡೆ. 14 1 14 2
ಸೊ ಎಕ್ಸ್ ಈಕ್ವಲ್ ಟು ಏನಾಯಿತು ಮೈನಸ್ 2 ಬಂತು. ಇವಾಗ ಈ ಇಕ್ವೇಷನ್ನಲ್ಲಿ ಎಕ್ಸ್ನ ವ್ಯಾಲ್ಯೂನ ಹಾಕಿ ವೈನ ಫೈಂಡ್ ಔಟ್ ಮಾಡೋಣ. y ಈಕ್ವಲ್ ಟು 11 ಮೈನಸ್ 2x, ಎಕ್ಸ್ ಅಂದರೆ ಮೈನಸ್ 2 ಡಿವೈಡೆಡ್ ಬೈ 3 ಆಗುತ್ತೆ. ಸೊ 11 ಮೈನಸ್ ಮೈನಸ್ ಮಲ್ಟಿಪ್ಲೈ ಮಾಡಬೇಕಾದ್ರೆ ಏನಾಗುತ್ತೆ ಪ್ಲಸ್ ಆಗುತ್ತೆ. ಪ್ಲಸ್ 2 ಇಂಟು 2 4, ದೆನ್ ಡಿವೈಡ್ ಬೈ 3, 11 ಪ್ಲಸ್ 4 ಏನಾಯಿತು 15, 15 ಅಪಾನ್ 3, 3 1 3 5 y ಈಕ್ವಲ್ ಟು 5 ಆಯಿತು. ಸೊ ಈಗ ನಮಗೆ ಎಕ್ಸ್ ಹಾಗೂ ವೈನ ವ್ಯಾಲ್ಯೂ ಸಿಕ್ತು. ಎಕ್ಸ್ನ ವ್ಯಾಲ್ಯೂ ಏನಿದೆ -2 ಇದೆ, ಹಾಗೆ ವೈನ ವ್ಯಾಲ್ಯೂ 5 ಬಂತು ಅಲ್ವಾ. ಸೊ ಇದನ್ನು ನಾವೇನು ಮಾಡ್ತೀವಿ, ಈ ಇಕ್ವೇಷನಲ್ಲಿ ಹಾಕಿ ಎಮ್ನ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡೋಣ. ಓಕೆ, y ಈಕ್ವಲ್ ಟು mx ಪ್ಲಸ್ 3 ಇದೆ ಅಲ್ವಾ. ಸೊ ವೈನ ವ್ಯಾಲ್ಯೂ ಏನಿದೆ 5, m ಗೊತ್ತಿಲ್ಲ, ಹಾಗೆ x -2 ಇದೆ. ಸೊ ಪ್ಲಸ್ 3, ಇವಾಗ -2m ಪ್ಲಸ್ 3, ದೆನ್ 2mನ ಈ ಕಡೆಗೆ ಇಟ್ಕೊಂಡು, ಅಥವಾ ನೀವು ಈ ಕಡೆಗೂ ತೊಗೊಂಡು ಬರ್ಬೋದು, ಈ ಕಡೆ ತೊಗೊಂಡ್ಬಂದ್ರೆ ಒಳ್ಳೆಯದು, ಪಾಸಿಟಿವ್ ಆಗುತ್ತೆ. ಸೊ 2mನ್ನು ನಾನು LHSಗೆ ತೊಗೊಂಡು 5ನ್ನು ಈ ಕಡೆ ತೊಗೊಂಡು ಬರ್ತಾ ಇದ್ದೀನಿ. ಸೊ ಈ ಕಡೆ ಬಂದಾಗ -5 ಆಗುತ್ತೆ ಅಲ್ವಾ. -5 ಪ್ಲಸ್ 3 ಆಯಿತು. ಸೊ -5 ಪ್ಲಸ್ 3 ಏನಾಯಿತು 2m ಈಕ್ವಲ್ ಟು -2 ಆಯಿತು. m ಈಕ್ವಲ್ ಟು -2 ಅಪಾನ್ ಪ್ಲಸ್ 2. ಸೊ 2 1 2 1. ಸೊ mನ ವ್ಯಾಲ್ಯೂ ಏನಾಯಿತು -1. ಓಕೆ, ಸೊ ನಮಗೀಗ ಎಕ್ಸ್ನ ವ್ಯಾಲ್ಯೂ ಸಿಕ್ತು, ವೈನ ವ್ಯಾಲ್ಯೂ ಹಾಗೆ ಎಮ್ಮನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು, ಎಮ್ನ ವ್ಯಾಲ್ಯೂ ಕೂಡ ಸಿಕ್ತು. ದಿಸ್ ಈಸ್ ದ ಆನ್ಸರ್.